ದೇಶವೇ ಬೆಚ್ಚಿ ಬೀಳುವ ದೊಡ್ಡ ದರೋಡೆಯೊಂದು ನಡೆದು ಹೋಗಿದೆ. ಬೆಳಗಾವಿಯಲ್ಲಿ ದುಡ್ಡಿನ ಕಂಟೈನರ್ ದರೋಡೆ ಕೇಸ್ ಮಹಾರಾಷ್ಟ್ರದಲ್ಲಿ ಹಲ್ಚಲನ್ನ ಸೃಷ್ಟಿ ಮಾಡಿದೆ. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಈ 3 ರಾಜ್ಯಗಳ ಪೊಲೀಸರಿಗೆ ಈಗ ಟೆನ್ಷನ್ ಕೂಡ ಶುರುವಾಗಿದೆ. ರಿಪೋರ್ಟ್ ಇದೆ, ನೋಡ್ಕೋಬಹುದು. ನೀವು ಫಾಸ್ಟ್ ಅಂಡ್ ಫ್ಯೂರಿಯಸ್ ಸರಣಿಯ ಸಿನಿಮಾಗಳನ್ನ ನೋಡಿರ್ತೀರಿ. ಆ ಚಿತ್ರದಲ್ಲಿ ಕಾರ್ಗಳನ್ನ ಕದಿಯುವಂತಹ ಸೀನ್ಗಳು ಫೇಮಸ್. ಆದ್ರೆ ಇದು ಭಾರತ. ನಮ್ಮ ದೇಶದಲ್ಲಿರುವಂತಹ ಕಳ್ಳರು 2 ಲಾರಿ ಕದ್ದಿದ್ದಾರೆ. ಅಷ್ಟೇ ಆಗಿದ್ರೆ ದೊಡ್ಡ ಸುದ್ದಿ ಆಗ್ತಿರಲಿಲ್ಲ. ಆ ಲಾರಿಗಳ ಒಳಗೆ 400 ಕೋಟಿ ರೂಪಾಯಿ ಕಾಸು ಇತ್ತು. ಸಿನಿಮಾ ಸ್ಟೈಲ್ ಅಲ್ಲಿ ರಾಬರಿ, 400 ಕೋಟಿ ಗುಳುಂ. 2 ಕಂಟೈನರ್ ಸಮೇತ ಡಕಾಯಿತರು ಪರಾರಿ. ಇದೊಂದು ಪಕ್ಕಾ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಕಥೆಯಂತಿದೆ. ಬೆಳಗಾವಿ ಮತ್ತು ಗೋವಾ ಬಾರ್ಡರ್ನಲ್ಲಿ ಬರೋಬ್ಬರಿ 400 ಕೋಟಿ ರೂಪಾಯಿ ದರೋಡೆಯಾಗಿದೆ. ನಾಸಿಕ್ ಮೂಲದ ವ್ಯಕ್ತಿಯನ್ನ ಕಿಡ್ನಾಪ್ ಕೇಸ್ ಇಟ್ಕೊಂಡು ತನಿಖೆ ಮಾಡುತ್ತಿದ್ದ ಮಹಾರಾಷ್ಟ್ರ ಪೊಲೀಸರಿಗೆ ಈ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ನಾಸಿಕ್ ಎಸ್ಪಿಯಿಂದ ಬಂತು ಆ ಒಂದು ಲೆಟರ್. ಜನವರಿ 6ರಂದು ನಾಸಿಕ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಂದ ಬೆಳಗಾವಿ ಪೊಲೀಸರಿಗೆ ಒಂದು ಪತ್ರ ಬರುತ್ತೆ. ಅದರಲ್ಲಿರುವಂತಹ ವಿಷಯವನ್ನು ಓದಿ ಕರ್ನಾಟಕ ಪೊಲೀಸರೇ ದಂಗಾಗಿ ಹೋಗ್ತಾರೆ. ನಿಮ್ಮ ಏರಿಯಾದ ಚೋರ್ಲಾಘಾಟ್ನಲ್ಲಿ ದೊಡ್ಡ ದರೋಡೆಯಾಗಿದೆ. ಬರೋಬ್ಬರಿ ಒಂದಲ್ಲ ಎರಡಲ್ಲ 400 ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅನ್ನೋ ಉಲ್ಲೇಖ ಆ ಪತ್ರದಲ್ಲಿತ್ತು. ಕಿಡ್ನಾಪ್ ಕೇಸ್ನಲ್ಲಿ ಸಿಕ್ತು ರಾಬರಿ ಸುಳಿವು. ಈ ವಿಷಯ ಹೊರಬಂದಿದ್ದು ಒಂದು ಕಿಡ್ನಾಪ್ ಕೇಸ್ನಿಂದ. ಅಕ್ಟೋಬರ್ 22ರಂದು ನಾಸಿಕ್ನಲ್ಲಿ ಸಂದೀಪ್ ಪಾಟೀಲ್ ಅನ್ನೋ ವ್ಯಕ್ತಿಯನ್ನ ವಿಶಾಲ್ ನಾಯ್ಡು ಅನ್ನೋ ರೌಡಿ ಕಿಡ್ನಾಪ್ ಮಾಡಿದ್ದ. ಆ ಕೇಸ್ ತನಿಖೆ ಮಾಡುವಾಗ ಸಂದೀಪ್ ಪಾಟೀಲನೇ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಕಿಡ್ನಾಪರ್ಸ್ ನನ್ನ ಹತ್ರ ಮಾತನಾಡುವಾಗ 400 ಕೋಟಿ ದರೋಡೆ ಬಗ್ಗೆ ಚರ್ಚೆ ಮಾಡ್ತಿದ್ರು ಅಂತ ಹೇಳಿದ್ದಾನೆ. गोटीला गेलो असता त्यांनी मला बलदबरी त्यांच्या फॉर्च्युनर मध्ये बसवले. नाशिक दिशेने घेऊन जात असताना त्या गाडीमध्ये असणारे संबंधित विशाल नायडू, सुनील धुमाळ हे मला काही प्रश्न विचारत असताना की तूच भाऊ पाटील आहे का, मला त्यांनी मारहाण करणं चालू केलं. मग विशाल नायडूकडे असलेली बंदूक ती विशाल नायडूंनी काढत माझ्या कानावर लावली व मला बोलले की आमचे शेठचे 400 करोड रुपये तू आताच्या आता देऊन टाक, कारण की तूच भाऊ पाटील आहे, तुझाच फोटो आम्हाला आला आहे, तुझ्याच नावाने आम्हाला फोन येत आहे, आमचे शेठचे 400 करोड रुपये तू देऊन टाक, तुला मी इथं स्टार मारून टाकल. त्यानंतर मला त्यांच्या ऑफिसमध्ये माहित पडलं हे जे कंटेनर लुटले गेले हे फक्त 400 करोड नव्हते, हे टोटल 1000 करोडच्या जुन्या नोटा होत्या. ದರೋಡೆ ಆಗಿದ್ದು ಸತ್ಯನಾ ಬುರುಡೆನಾ ಅಂತ ದೇವರಿಗೆ ಗೊತ್ತು. ಯಾಕಂದ್ರೆ ಸಂದೀಪ್ ಪಾಟೀಲ್ ಈ ದರೋಡೆಯನ್ನ ಕಣ್ಣಾರಿ ಕಂಡಿಲ್ಲ. ಆತ ಕೇವಲ ಕಿಡ್ನಾಪರ್ಸ್ ಹೇಳಿದ್ದನ್ನ ಪೊಲೀಸರಿಗೆ ತಿಳಿಸಿದ್ದಾನೆ. ಪ್ರಕರಣದ ಐ ವಿಟ್ನೆಸ್ ಅಥವಾ ದರೋಡೆಯಾದ ಮಾಲೀಕರು ಇನ್ನು ಮುಂದೆ ಬಂದಿಲ್ಲ. ದರೋಡೆಯಾದ ಹಣವು ಹಿಂತೆಗೆದುಕೊಂಡಿರುವಂತಹ ಹಳೆಯ 2000 ಮುಖಬೆಲೆಯ ನೋಟುಗಳು ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ದರೋಡೆ ನಡೆದಿದೆ ಎನ್ನಲಾದ ಚೋರ್ಲಾಘಾಟ್ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಗಡಿಯಲ್ಲಿದೆ. ಸದ್ಯ ಮಹಾರಾಷ್ಟ್ರದಲ್ಲಿ 198 ಬಿಎನ್ಎಸ್ಎಸ್ ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿದ್ದು 3 ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ತನಿಖೆ ನಡೀತಾ ಇದೆ. ತನಿಖೆಗೆ ಎಸ್ಐಟಿ ರಚಿಸಿದ ಮಹಾರಾಷ್ಟ್ರ ಸಿಎಂ. 3 ರಾಜ್ಯದ ಪೊಲೀಸರಿಂದ ಕಂಟೈನರ್ಗೆ ತಲಾಶ್. ರಾಬರಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ತನಿಖೆಗೆ ಎಸ್ಐಟಿ ರಚಿಸಿದ್ದಾರೆ. ಸಹಕಾರ ನೀಡುವಂತೆ ಬೆಳಗಾವಿ ಎಸ್ಪಿ ರಾಮರಾಜನ್ಗೂ ಕೂಡ ಮನವಿ ಮಾಡಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು 400 ಕೋಟಿ ರೂಪಾಯಿ ಇದ್ದಂತಹ 2 ಕಂಟೈನರ್ಗಳ ಹುಡುಕಾಟಕ್ಕೆ ಇಳಿದಿದ್ದಾರೆ. आरोप लावून काही लोकांनी त्याला धमक्या दिल्या आणि हे आमचे पैसे आम्हाला परत दे या संदर्भाने त्याला मारहाण केली, त्याला धमकी दिली आणि त्याचं अपहरण केलं. या अनुषंगाने गुन्हा दाखल आहे. त्या गुन्ह्याच्या तपासाच्या अनुषंगाने आतापर्यंत आम्ही 5 आरोपी अटक केलेले आहेत. 5वा आरोपी विराट गांधी हा आज रोजी आम्ही अटक केलाय. त्याचा 28 तारखेपर्यंत आम्हाला पोलीस कोठडी मिळालेली आहे. ಅಷ್ಟಕ್ಕೂ ಕಂಟೈನರ್ನಲ್ಲಿ 400 ಕೋಟಿ ಹಣವನ್ನ ಎಲ್ಲಿಗೆ ಸಾಗಿಸಲಾಗ್ತಾ ಇತ್ತು, ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಗೆ ಅಕ್ರಮವಾಗಿ ಹಣ ಸಾಗಿಸಲಾಗ್ತಾ ಇತ್ತ, ಎಲ್ಲದಕ್ಕೂ ಕೂಡ ತನಿಖೆ ಬಳಿಕವಷ್ಟೇ ಉತ್ತರ ಸಿಗಬೇಕಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅಷ್ಟೇ ಆಗಿದ್ರೆ ದೊಡ್ಡ ಸುದ್ದಿ ಆಗ್ತಿರಲಿಲ್ಲ. ಆ ಲಾರಿಗಳ ಒಳಗೆ 400 ಕೋಟಿ ರೂಪಾಯಿ ಕಾಸು ಇತ್ತು. ಸಿನಿಮಾ ಸ್ಟೈಲ್ ಅಲ್ಲಿ ರಾಬರಿ, 400 ಕೋಟಿ ಗುಳುಂ. 2 ಕಂಟೈನರ್ ಸಮೇತ ಡಕಾಯಿತರು ಪರಾರಿ. ಇದೊಂದು ಪಕ್ಕಾ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಕಥೆಯಂತಿದೆ. ಬೆಳಗಾವಿ ಮತ್ತು ಗೋವಾ ಬಾರ್ಡರ್ನಲ್ಲಿ ಬರೋಬ್ಬರಿ 400 ಕೋಟಿ ರೂಪಾಯಿ ದರೋಡೆಯಾಗಿದೆ. ನಾಸಿಕ್ ಮೂಲದ ವ್ಯಕ್ತಿಯನ್ನ ಕಿಡ್ನಾಪ್ ಕೇಸ್ ಇಟ್ಕೊಂಡು ತನಿಖೆ ಮಾಡುತ್ತಿದ್ದ ಮಹಾರಾಷ್ಟ್ರ ಪೊಲೀಸರಿಗೆ ಈ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ನಾಸಿಕ್ ಎಸ್ಪಿಯಿಂದ ಬಂತು ಆ ಒಂದು ಲೆಟರ್.
ಜನವರಿ 6ರಂದು ನಾಸಿಕ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಂದ ಬೆಳಗಾವಿ ಪೊಲೀಸರಿಗೆ ಒಂದು ಪತ್ರ ಬರುತ್ತೆ. ಅದರಲ್ಲಿರುವಂತಹ ವಿಷಯವನ್ನು ಓದಿ ಕರ್ನಾಟಕ ಪೊಲೀಸರೇ ದಂಗಾಗಿ ಹೋಗ್ತಾರೆ. ನಿಮ್ಮ ಏರಿಯಾದ ಚೋರ್ಲಾಘಾಟ್ನಲ್ಲಿ ದೊಡ್ಡ ದರೋಡೆಯಾಗಿದೆ. ಬರೋಬ್ಬರಿ ಒಂದಲ್ಲ ಎರಡಲ್ಲ 400 ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅನ್ನೋ ಉಲ್ಲೇಖ ಆ ಪತ್ರದಲ್ಲಿತ್ತು. ಕಿಡ್ನಾಪ್ ಕೇಸ್ನಲ್ಲಿ ಸಿಕ್ತು ರಾಬರಿ ಸುಳಿವು. ಈ ವಿಷಯ ಹೊರಬಂದಿದ್ದು ಒಂದು ಕಿಡ್ನಾಪ್ ಕೇಸ್ನಿಂದ. ಅಕ್ಟೋಬರ್ 22ರಂದು ನಾಸಿಕ್ನಲ್ಲಿ ಸಂದೀಪ್ ಪಾಟೀಲ್ ಅನ್ನೋ ವ್ಯಕ್ತಿಯನ್ನ ವಿಶಾಲ್ ನಾಯ್ಡು ಅನ್ನೋ ರೌಡಿ ಕಿಡ್ನಾಪ್ ಮಾಡಿದ್ದ. ಆ ಕೇಸ್ ತನಿಖೆ ಮಾಡುವಾಗ ಸಂದೀಪ್ ಪಾಟೀಲನೇ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಕಿಡ್ನಾಪರ್ಸ್ ನನ್ನ ಹತ್ರ ಮಾತನಾಡುವಾಗ 400 ಕೋಟಿ ದರೋಡೆ ಬಗ್ಗೆ ಚರ್ಚೆ ಮಾಡ್ತಿದ್ರು ಅಂತ ಹೇಳಿದ್ದಾನೆ. त्यांना भेटायला गोटीला गेलो असता त्यांनी मला बलजबरी त्यांच्या फॉर्च्युनर मध्ये बसवले. नाशिक दिशेने घेऊन जात असताना त्या गाडीमध्ये असणारे संबंधित विशाल नायडू, सुनील धुमाळ हे मला काही प्रश्न विचारत असताना की तूच भाऊ पाटील आहे का, मला त्यांनी मारहाण करणं चालू केलं. मग विशाल नायडूकडे असलेली बंदूक ती विशाल नायडूंनी काढत माझ्या कानावर लावली व मला बोलले की आमचे शेठचे 400 करोड रुपये तू आताच्या आता देऊन टाक, कारण की तूच भाऊ पाटील आहे, तुझाच फोटो आम्हाला आला आहे, तुझ्याच नावाने आम्हाला फोन येत आहे, आमचे शेठचे 400 करोड रुपये तू देऊन टाक, तुला मी इथंच कार मारून टाकल. त्यानंतर मला त्यांच्या ऑफिसमध्ये माहित पडलं हे जे कंटेनर लुटले गेले हे फक्त 400 करोड नव्हते, हे टोटल 1000 करोडच्या जुन्या नोटा होत्या. ದರೋಡೆ ಆಗಿದ್ದು ಸತ್ಯನಾ ಬುರುಡೆನಾ ಅಂತ ದೇವರಿಗೆ ಗೊತ್ತು. ಯಾಕಂದ್ರೆ ಸಂದೀಪ್ ಪಾಟೀಲ್ ಈ ದರೋಡೆಯನ್ನ ಕಣ್ಣಾರಿ ಕಂಡಿಲ್ಲ. ಆತ ಕೇವಲ ಕಿಡ್ನಾಪರ್ಸ್ ಹೇಳಿದ್ದನ್ನ ಪೊಲೀಸರಿಗೆ ತಿಳಿಸಿದ್ದಾನೆ. ಪ್ರಕರಣದ ಐ ವಿಟ್ನೆಸ್ ಅಥವಾ ದರೋಡೆಯಾದ ಮಾಲೀಕರು ಇನ್ನು ಮುಂದೆ ಬಂದಿಲ್ಲ. ದರೋಡೆಯಾದ ಹಣವು ಹಿಂತೆಗೆದುಕೊಂಡಿರುವಂತಹ ಹಳೆಯ 2000 ಮುಖಬೆಲೆಯ ನೋಟುಗಳು ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ದರೋಡೆ ನಡೆದಿದೆ ಎನ್ನಲಾದ ಚೋರ್ಲಾಘಾಟ್ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಗಡಿಯಲ್ಲಿದೆ. ಸದ್ಯ ಮಹಾರಾಷ್ಟ್ರದಲ್ಲಿ 198 ಬಿಎನ್ಎಸ್ಎಸ್ ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿದ್ದು 3 ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ತನಿಖೆ ನಡೀತಾ ಇದೆ. ತನಿಖೆಗೆ ಎಸ್ಐಟಿ ರಚಿಸಿದ ಮಹಾರಾಷ್ಟ್ರ ಸಿಎಂ. 3 ರಾಜ್ಯದ ಪೊಲೀಸರಿಂದ ಕಂಟೈನರ್ಗೆ ತಲಾಶ್. ರಾಬರಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ತನಿಖೆಗೆ ಎಸ್ಐಟಿ ರಚಿಸಿದ್ದಾರೆ. ಸಹಕಾರ ನೀಡುವಂತೆ ಬೆಳಗಾವಿ ಎಸ್ಪಿ ರಾಮರಾಜನ್ಗೂ ಕೂಡ ಮನವಿ ಮಾಡಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು 400 ಕೋಟಿ ರೂಪಾಯಿ ಇದ್ದಂತಹ 2 कंटेनरಗಳ ಹುಡುಕಾಟಕ್ಕೆ ಇಳಿದಿದ್ದಾರೆ. आरोप लावून काही लोकांनी त्याला धमक्या दिल्या आणि हे आमचे पैसे आम्हाला परत दे या संदर्भाने त्याला मारहाण केली, त्याला धमकी दिली आणि त्याचं अपहरण केलं. या अनुषंगाने गुन्हा दाखल आहे. त्या गुन्ह्याच्या तपासाच्या अनुषंगाने आतापर्यंत आम्ही 5 आरोपी अटक केलेले आहेत. 5वा आरोपी विराट गांधी हा आज रोजी आम्ही अटक केलाय. त्याचा 28 तारखेपर्यंत आम्हाला पोलीस कोठडी मिळालेली आहे. ಅಷ್ಟಕ್ಕೂ ಕಂಟೈನರ್ನಲ್ಲಿ 400 ಕೋಟಿ ಹಣವನ್ನ ಎಲ್ಲಿಗೆ ಸಾಗಿಸಲಾಗ್ತಾ ಇತ್ತು, ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಗೆ ಅಕ್ರಮವಾಗಿ ಹಣ ಸಾಗಿಸಲಾಗ್ತಾ ಇತ್ತ, ಎಲ್ಲದಕ್ಕೂ ಕೂಡ ತನಿಖೆ ಬಳಿಕವಷ್ಟೇ ಉತ್ತರ ಸಿಗಬೇಕಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.